ನಮಸ್ಕಾರ ನನ್ನವ್ರಿಗೆ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ KTN. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅನ್ಕೊಳ್ತೀನಿ. ಇವತ್ತಿನ ಈ ವಿಡಿಯೋದಲ್ಲಿ ನಿನ್ನೆ ರಿಲೀಸ್ ಆಗಿ ಒಳ್ಳೆ ರೀತಿ ರೆಸ್ಪಾನ್ಸ್ ತಗೊಂಡಿರೋ ಕಟೇರಾ ಮೂವಿ ಟ್ರೈಲರ್ ಬಗ್ಗೆ ರಿವ್ಯೂ ನೋಡಕ್ ಹೋಗ್ತಿದೀವಿ. ಸೊ ನನ್ನ ಚಾನಲ್ಗೆ ಯಾರಾದರೂ ಹೊಸಬ್ರಾಗಿ ಬಂದೆ ಮರದೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಇಟ್ಕೊಳ್ಳಿ. ರಿವ್ಯೂ ಒಳಗಡೆ ಹೋಗೋಣ. ಟ್ರೈಲರ್ ಸ್ಟಾರ್ಟ್ ಆಗ್ಬೇಕಾದ್ರೇನೆ ಎಚ್ಚೆತ್ತಿನ ರೀತಿಯಲ್ಲಿ ಸ್ಕೆಲ್ಟನ್ ನ ತೋಡಿ ತೆಗಿತಕ್ಕಂತ ಒಂದು ದೃಶ್ಯವನ್ನ ತೋರಿಸ್ತಾರೆ. ಅದಷ್ಟೇ ಅಲ್ಲ, ವಿಲ್ಲನ್ ಅವನು ಸಾಮಾನ್ಯ ಮನುಷ್ಯ ಅಲ್ಲ, ಊರ್ ತುಂಬಾ ಬೀದಿ ತುಂಬಾ ರಕ್ತವನ್ನ ಹರಿಸ್ಬಿಟ್ಟು ಹೋಗೋಣ ಅಂತ ಫುಲ್ ಲಾಂಗ್ ಶಿವಣ್ಣ ಯಾವ ರೀತಿ ಲಾಂಗ್ ಯೂಸ್ ಮಾಡ್ತಾರೋ ಆ ರೀತಿ ಎಚ್ಚೆತ್ತಿನ ರೀತಿಯಲ್ಲಿ ಲಾಂಗ್ ಯೂಸ್ ಮಾಡಿರ್ತಕ್ಕಂಥದ್ದನ್ನ ಇದ್ರಲ್ಲಿ ನೋಡ್ಬೋದು. ಟ್ರೈಲರ್ ನಾವು ನೋಡ್ತಿರ್ಬೇಕಾದ್ರೆ ನಮಗೆ ಅಚ್ಚುಕಟ್ಟಾಗಿ ಗೊತ್ತಾಗುತ್ತೆ ಇದು ಫುಲ್ ಅಂಡ್ ಫುಲ್ಲಿ ಗ್ರಾಮದಲ್ಲಿ ಶೂಟಿಂಗ್ ಮಾಡಿರ್ತಕ್ಕಂಥ ಒಂದು ಮೂವಿ ಅಂತ. ಅದಷ್ಟೇ ಅಲ್ಲ, ಈ ಮೂವಿಯಲ್ಲಿ ದರ್ಶನ್ ಸರ್ ಅವರ ಡೈಲಾಗ್ ಡೆಲಿವರಿ ಇರ್ಬೋದು, ಬಾಡಿ ಲ್ಯಾಂಗ್ವೇಜ್ ಇರ್ಬೋದು, ಅವರ ಒಂದು ಆಕ್ಟಿಂಗ್ ಇರ್ಬೋದು, ತುಂಬಾನೇ ಅಚ್ಚುಕಟ್ಟಾಗಿ ಬಂದಿದೆ. ಆದ್ರೆ ಕಾಳಿಂಗ ಸರ್ಪ ಮಾತ್ರನೇ ಹೆಡೆ ಎತ್ತೋದು. ಅದಷ್ಟೇ ಅಲ್ಲ, ಆ ಕಾಸ್ಟ್ಯೂಮ್ ಅಂತೂ ಫುಲ್ ಅಂಡ್ ಫುಲ್ಲಿ ವಿಲೇಜ್ ಅಲ್ಲಿ ಒಂದು ಖಡಕ್ ಲುಕ್ ಕೊಡತಕ್ಕಂಥ ಒಂದು ಕಾಸ್ಟ್ಯೂಮ್ ಆಗಿದೆ. ಅದಷ್ಟೇ ಅಲ್ಲದೆ ಎಚ್ಚೆತ್ತಿನ ರೀತಿಯಲ್ಲಿ ಮಚ್ಚುಗಳನ್ನ ಯೂಸ್ ಮಾಡಿರ್ತಕ್ಕಂಥದ್ದು ಇನ್ನೂ ಒಂದು ವೈಬ್ ನ ಎಚ್ಚೆತ್ತಿನ ರೀತಿಯಲ್ಲಿ ಈ ಮೂವಿಯಲ್ಲಿ ಕ್ರಿಯೇಟ್ ಮಾಡ್ತಾ ಇದೆ. ಅವರ ಮಚ್ಚು 100 ಕಡೆ ತಯಾರಾದ್ರು ಅದ್ರಾಗೆ ನಾನ್ ಮಾಡಿರೋ ಮಚ್ಚು ಯಾವುದು ಅಂತ ಗುರ್ತಿಡ್ಬಿಡ್ತಿದ್ದೆ. ಮೂವಿಯಲ್ಲಿ ಹೀರೋಗೆ ಏನ್ ಇಂಪಾರ್ಟೆಂಟ್ ಕೊಟ್ಟವ್ರೋ ಸೇಮ್ ಇಂಪಾರ್ಟೆಂಟ್ ಅನ್ನೋದನ್ನ ವಿಲನ್ ಕ್ಯಾರೆಕ್ಟರ್ಗೂ ಕೊಟ್ಟವ್ರೆ. ಅಷ್ಟೇ ಅಲ್ಲ, ಹೀರೋ ಡೈಲಾಗ್ಸ್ ಒಂದ್ ಕಡೆ ಭಯಂಕರ ವೆಯ್ಟ್ ಆಗಿದ್ರೆ, ಇನ್ನೊಂದ್ ಕಡೆ ವಿಲನ್ ಡೈಲಾಗ್ಸ್ ಅನ್ನೋದು ತುಂಬಾನೇ ಕ್ರೂರವಾಗಿದೆ. ಇವರೆಲ್ಲ ಅವುಗಳಿದ್ದಂಗೆ ಇಸ ಇಲ್ಲ ಅಂದ್ರೆ ಹಿಡಿಬೇಕು, ಇಸ ಇದ್ರೆ ಜನ್ರೇಷನ್ ಅನ್ನೋದು ತುಂಬಾನೇ ಚೇಂಜ್ ಆಗ್ತಾ ಬರ್ತಿದೆ. ಸೊ ಲವ್ ಸೀನ್ ಇಲ್ಲ ಅಂತಂದ್ರೆ, ಲವ್ ಸೀಕ್ವೆನ್ಸ್ ಇಲ್ಲ ಅಂತಂದ್ರೆ ಯಾರು ಇಷ್ಟಪಡಲ್ಲ. ಹಾಗಾಗಿ ಈ ಮೂವಿಯಲ್ಲಿ ಲವ್ ಸೀಕ್ವೆನ್ಸ್ ಅನ್ನೋದು ತುಂಬಾ ಅದ್ಭುತವಾಗಿ ತಗೊಂಡ್ ಬಂದವ್ರೆ. ಅದಷ್ಟೇ ಅಲ್ಲ, ಹೀರೋ ಕುತ್ತಿಗೆಗೆ ಮಚ್ಚನ್ನಿಟ್ಟು ನನ್ನ ಕೊರಳಿಗೆ ತಾಲಿ ಕಟ್ಟಿಯೇ ಇಲ್ವೋ ಅಂತ ಒಂದು ಸೀನ್ ಇದೆ. ಅದು ನೋಡ್ಲಿಕ್ಕೆ ಹಬ್ಬಬ್ಬ ಆಸಮ್. ಅದು ನನ್ ಕುತ್ತಿಗೆಗೆ ತಾಳಿ ಕಟ್ಟಿ ಮದ್ವೆ ಆಗ್ತ್ಯಾ ಇಲ್ಲ ನಿನ್ ಕುತ್ತಿಗೆನೋ ಕೊಚ್ಚು ಕನ್ಸ್ಬಿಡ್ಲಾ. ಮೂವಿಯಲ್ಲಿ ಹೀರೋ ಮತ್ತೆ ವಿಲ್ಲನ್ ನ ಡೈಲಾಗ್ಸ್ ಅನ್ನೋದು ಡೆಡ್ಲಿ ರಾಕ್ ಆಗಿದೆ. ಇನ್ನೊಂದ್ ಕಡೆ ಆಕ್ಷನ್ ಸೀಕ್ವೆನ್ಸ್ ಅನ್ನೋದು ತುಂಬಾನೇ ಗೂಸ್ ಬಂಪ್ಸ್ ಅನ್ನ ಉಂಟು ಮಾಡ್ತಕ್ಕಂಥದ್ದನ್ನ ನಾವು ನೋಡ್ಬೋದು. ಆಕ್ಚುಲಿ ಟ್ರೈಲರ್ ಅಲ್ಲಿ 1 ರಿಂದ 3 ನಿಮಿಷ ಇರ್ತಕ್ಕಂಥ ಟ್ರೈಲರ್ ಅಲ್ಲೇ ಬ್ಲಡ್ ಅಲ್ಲೇ ತೇಲ್ಸವ್ರೆ. ಸೊ ಮೂವಿ ಫುಲ್ ಅಂಡ್ ಫುಲ್ಲು ಬ್ಲಡ್ ವೈಬ್ ಅನ್ನೋದನ್ನ ಕ್ರಿಯೇಟ್ ಮಾಡುತ್ತೆ ಅಂತ ನಾನು ನಂಬ್ತಾ ಇದ್ದೀನಿ. ಅದಷ್ಟೇ ಅಲ್ಲ, ಈ ಮೂವಿ ಫುಲ್ ಅಂಡ್ ಫುಲ್ಲು ದರ್ಶನ್ ಸರ್ ಫ್ಯಾನ್ಸ್ಗೆ ಸಿಕ್ಕಾಪಟ್ಟೆ ಟ್ರೀಟ್ ಆಗಿರುತ್ತೆ. ಮತ್ತೆ ಸಾಂಗ್ಸ್ ಬಗ್ಗೆ ಹೇಳ್ಬೇಕು ಅಂತಂದ್ರೆ, ಖಂಡಿತ ವಿಲೇಜ್ ಬೇಸ್ಡ್ ಸ್ಟೋರಿ ಆಗಿರೋದ್ರಿಂದ ಲವ್ ಸಾಂಗ್ ಅನ್ನೋದು ಪಕ್ಕ ಇದ್ದೇ ಇರುತ್ತೆ. ಹಾಗೆ ಥಿಯೇಟರ್ ಅಲ್ಲಿ ಫ್ಯಾನ್ಸ್ ವೈಬ್ ಮಾಡಕ್ಕೆ ಅಂತ ಒಂದು ಸಾಂಗ್ ಇದ್ದೇ ಇರುತ್ತೆ. ಬಟ್ ಅದನ್ನ ಟ್ರೈಲರ್ ಅಲ್ಲಿ ತೋರಿಸಿಲ್ಲ. ಖಂಡಿತ ಆ ರೀತಿ ಒಂದು ಸಾಂಗ್ ಇರುತ್ತೆ ಅನ್ನೋದನ್ನ ಕೂಡ ನಾನು ನಂಬ್ತಾ ಇದ್ದೀನಿ. ಲವ್ ಸಾಂಗು ಅಷ್ಟೇ ಅಷ್ಟು ಅಚ್ಚುಕಟ್ಟಾಗಿ ಮೂಡ್ ಬಂದಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದು. ನಾನಂತೂ ಟ್ರೈಲರ್ ನೋಡಿ ಸಿಕ್ಕಾಪಟ್ಟೆ ಇಂಪ್ರೆಸ್ ಆಗ್ಬಿಟ್ಟಿದ್ದೀನಿ. ಏನ್ ರೀಸನ್ ಅಂತಂದ್ರೆ, ಇತ್ತೀಚಿನ ದಿನಗಳಲ್ಲಿ ಎಷ್ಟೋ ಮೂವಿಗಳು ಬರ್ತಾ ಇದಾವೆ, ಒಳ್ಳೊಳ್ಳೆ ಕಂಟೆಂಟ್ ಸಹ ಕೊಡ್ತಾ ಇದ್ದಾರೆ. ಆದ್ರೆ ಭಾರತ ದೇಶದ ಬೆನ್ನೆಲುಬು ರೈತರ ಬಗ್ಗೆ, ಅವರ ಕಷ್ಟದ ಬಗ್ಗೆ ಹೇಳ್ತಕ್ಕಂಥ ಮೂವಿಗಳು ಬರ್ತಕ್ಕಂಥ ಪ್ರಮಾಣ ಅನ್ನೋದು ಕಡಿಮೆ. ಸೊ ದರ್ಶನ್ ಸರ್ ಇರ್ಬೋದು, ಅವರ ತಂಡ ಇರ್ಬೋದು, ಒಂದು ಒಳ್ಳೆ ಪ್ರಯತ್ನ ಅನ್ನೋದನ್ನ ಮಾಡ್ತಾ ಇದ್ದಾರೆ. ಹಾಗೆ ಸಮಾಜಕ್ಕೆ ಒಂದು ಒಳ್ಳೆ ಸಂದೇಶವನ್ನ ಸೇರ್ತಕ್ಕಂಥ ಒಂದು ಸಣ್ಣ ಪ್ರಯತ್ನ ಅನ್ನೋದಕ್ಕಿಂತ ದೊಡ್ಡ ಪ್ರಮಾಣದಲ್ಲಿ ಪ್ರಯತ್ನವನ್ನ ಮಾಡ್ತಕ್ಕಂಥದನ್ನ ನೋಡ್ಬೋದು. ಅನ್ನನ ದ್ಯಾವ್ರು ಅಂತಾರೆ ಅಂತ ದ್ಯಾವ್ರನ್ನೇ ಸೃಷ್ಟಿ ಮಾಡೋನು ರೈತ ಮಾತ್ರ. ಫೈನಲಿ ಟ್ರೈಲರ್ ನೋಡಿ ನಾವು ಮೂವಿಯನ್ನ ಡಿಸೈಡ್ ಮಾಡೋಕ್ಕಾಗಲ್ಲ. ಇದ್ರೂ ಆಕ್ಷನ್ ಸೀಕ್ವೆನ್ಸ್ ಇರ್ಬೋದು, ಲವ್ ಇರ್ಬೋದು, ಹಾಗೆ ಸಾಂಗ್ಸ್ ಇರ್ಬೋದು, ಮತ್ತೆ ಆ ಸ್ಕ್ರೀನ್ ಪ್ಲೇ ಸ್ಟೋರಿ ವೈಸ್ ತಗೊಂಡೋದ್ರೆ ಖಂಡಿತ ಮೂವಿ ಅನ್ನೋದು 100 ಡೇಸ್ ಓಡುತ್ತಂತ ನಾನು ನಂಬ್ತಾ ಇದ್ದೀನಿ. ಅದಷ್ಟೇ ಅಲ್ಲ, ಒಂದು ಒಳ್ಳೆ ಮೆಸೇಜ್ ಇರ್ತಕ್ಕಂಥ ಮೂವಿ. ನೀವು ಸಹ ನೋಡಿ ಸಪೋರ್ಟ್ ಮಾಡಿ. ಮತ್ತು ನನ್ನ ಪರವಾಗಿ, ವಿಡಿಯೋ ನೋಡ್ತಿರ್ತಕ್ಕಂಥ ನಿಮ್ಮ ಪರವಾಗಿ, ಅಪ್ಪು ಬಾಸ್ ಅಭಿಮಾನಿಗಳ ಪರವಾಗಿ ಈ ಮೂವಿ ಅನ್ನೋದು 100 ದಿನ ಓಡಲಿ ಅಂತ ಶುಭ ಕೋರ್ತಾ ಈ ವಿಡಿಯೋನ ನಾನು ಮುಗಿಸ್ಕೊಳ್ತೀನಿ. ನನ್ನ ಚಾನಲ್ಗೆ ಯಾರಾದರೂ ಹೊಸಬ್ರಾಗಿ ಬಂದಿದೆ ಮರೀದೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲಲ್ಲಿ ಇಟ್ಕೊಳ್ಳಿ. ಮತ್ತು ನಾನು ಮಾಡ್ತಿರ್ತಕ್ಕಂಥ ವಿಷಯ ಏನಂತ ನನ್ನ ಪ್ರೀವಿಯಸ್ ವಿಡಿಯೋನ ಹೋಗಿ ನೋಡಿ, ಇಷ್ಟ ಆದರೆ ಸಪೋರ್ಟ್ ಮಾಡಿ. ಜೈ ಕರ್ನಾಟಕ. ಮತ್ತೆ